ಜೈಲಿನಲ್ಲಿ ನಿದ್ದೆ ಇಲ್ಲದೆ ಡೆವಿಲ್ ಚಡಪಡಿಕೆ. ಇದ್ರೆ ನೆಮ್ಮದಿಯಾಗಿರಬೇಕು ಎಂದಿದ್ದ ಡೆವಿಲ್ಗಿಲ್ಲ ಈಗ ನೆಮ್ಮದಿ. ದರ್ಶನ್ ಮಾತ್ರವಲ್ಲ, ಡೆವಿಲ್ ಸಿನಿಮಾ ಟೀಮ್ಗೂ ಕೂಡ ನೆಮ್ಮದಿ ಭಂಗವಾಗಿಬಿಟ್ಟಿದೆ. ದರ್ಶನ್ಗೆ ಕಳೆದ ಬಾರಿ ಅಂತಿರಲ್ಲ ಕಾರಾಗೃಹದಲ್ಲಿ ನೆಮ್ಮದಿ. ಇದ್ರೆ ನೆಮ್ಮದಿಯಾಗಿರಬೇಕು ಅಂಥೇಳಿ ಸಾಂಗ್ ಅನ್ನ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಡೆವಿಲ್ ಚಿತ್ರತಂಡ. ಎಲ್ಲ ಅಂದುಕೊಂಡಂತಾಗಿದ್ರೆ, ದರ್ಶನ್ ಹೊರಗಡೆ ಇದ್ದಿದ್ರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯಂದು ಈ ಸಾಂಗ್ ರಿಲೀಸ್ ಆಗಬೇಕಿತ್ತು. ಬಟ್ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದ ಆದೇಶದಿಂದ ಎಲ್ಲವೂ ಕೂಡ ಉಲ್ಟಂಪಲ್ಟ ಆಗಿದೆ. ದರ್ಶನ್ಗೆ ಶಾಕ್ ಮೇಲೆ ಶಾಕ್ ತಗಲಿದೆ. ಮತ್ತೊಂದು ಕಡೆ ದರ್ಶನ್ ಅನ್ನ ನಂಬಿಕೊಂಡು ಬಂಡವಾಳ ಹಾಕಿದಂತಹ ಡೆವಿಲ್ ಚಿತ್ರದ ನಿರ್ಮಾಪಕರು, ಚಿತ್ರತಂಡ ಕೂಡ ಈಗ ಕಂಗಾಲಾಗಿರುವಂತಹದ್ದು. ಹೆಂಗೂ ಬೇಲ್ನಿಂದ ಹೊರಬಂದ್ರು ದರ್ಶನ್, ಎಲ್ಲವೂ ಸರಿ ಹೋಯಿತು, ಸಿನಿಮಾ ರಿಲೀಸ್ ಮಾಡಬಹುದು, ಸಾಂಗ್ ರಿಲೀಸ್ ಮಾಡಬಹುದು ಅನ್ನುವಂತಹ ಪ್ಲಾನ್ನಲ್ಲಿದ್ದರು. ವಿದೇಶ ಪ್ರವಾಸಕ್ಕೆ ಕರ್ಕೊಂಡು ಹೋಗಿ ಸಿನಿಮಾ ಶೂಟಿಂಗ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ರು. ಡಬ್ಬಿಂಗ್ ಕೆಲಸ ಕೂಡ ಮುಗ್ದಿತ್ತಂತೆ. ಇನ್ನೇನು ಸಿನಿಮಾ ರಿಲೀಸ್ಗೆ ಡೇಟ್ ಒಂದನ್ನು ಅನೌನ್ಸ್ ಮಾಡಬೇಕಿತ್ತು. ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಡುವ ರೀತಿಯಲ್ಲಿ ಇವತ್ತು ಸಿನಿಮಾ ಒಂದು ಹಾಡನ್ನು, ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗನ್ನು ರಿಲೀಸ್ ಮಾಡೋದಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ರು. ಬಟ್ ಈಗ ನಿರ್ಮಾಪಕರ ನೆಮ್ಮದಿಗೆ ಭಂಗ ಬಂದಿದೆ, ದರ್ಶನ್ ಅವರ ನೆಮ್ಮದಿಗೆ ಭಂಗ ಬಂದಿದೆ, ಪವಿತ್ರ ಗೌಡ ಅವರ ನೆಮ್ಮದಿಗೂ ಕೂಡ ಭಂಗ ಬಂದಿದೆ. ಈ ಹಿಂದೆ ಜೈಲಿನಲ್ಲಿದ್ದ ರೀತಿಯಲ್ಲಿ ದರ್ಶನ್ ಇನ್ಮುಂದೆ ಇರೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಎಲ್ಲರ ಜೊತೆಗಿರಬೇಕಾಗುತ್ತೆ. ಅವರಿಗೋಸ್ಕರ ಸ್ಪೆಷಲ್ ಸೆಲ್ ಅಂತ ಏನಿರಲ್ಲ. ಸುಪ್ರೀಂ ಕೋರ್ಟ್ ಅದನ್ನೂ ಕೂಡ ಸ್ಪಷ್ಟವಾಗಿ ಹೇಳಿರೋದ್ರಿಂದ ದರ್ಶನ್ ಅವರ ಜೈಲು ವಾಸದ ಭಾಗ 2 ಇದೆಯಲ್ಲ, ಇದು ತುಂಬ ಕ್ರಿಟಿಕಲ್ ಆಗಿರುತ್ತೆ, ಕಷ್ಟ ಆಗಿರುತ್ತೆ ಅನ್ನುವಂತಹ ವಿಚಾರಗಳೆಲ್ಲ ಗೊತ್ತಾಗ್ತಾ ಇದೆ. ಹಾಗಾಗಿ ದರ್ಶನ್ ಅವರಿಗೆ ಅಸಲಿ ಸಂಕಷ್ಟ ಈಗ ಶುರುವಾದಂತೆ ಕಾಣಿಸ್ತಾ ಇದೆ. ಸುಪ್ರೀಂ ಕೋರ್ಟೇ ಬೇಲನ್ನು ಕ್ಯಾನ್ಸಲ್ ಮಾಡಿರೋದ್ರಿಂದ ಮತ್ತೆ ಅವರಿಗೆ ಬೇಲ್ ಸಿಗುವಂತಹ ಚಾನ್ಸಸ್ ಕೂಡ ತೀರಾ ವಿರಳ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಾನೂನು ಪಂಡಿತರು ಅದನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಸದ್ಯಕ್ಕೆ ಜೈಲಿನಿಂದ ದರ್ಶನ್, ಪವಿತ್ರ ಗೌಡ ಸೇರಿ ಈ 7 ಜನ ಆರೋಪಿಗಳು ಹೊರಬರೋದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ದರ್ಶನ್ ಅಭಿಮಾನಿಗಳಿಗೆ ಇದೊಂದು ಬಿಗ್ ಶಾಕ್. ದರ್ಶನ್ ನಂಬಿಕೊಂಡು ಇನ್ವೆಸ್ಟ್ ಮಾಡಿದಂತಹ ನಿರ್ಮಾಪಕರಿಗೂ ಕೂಡ ಇದು ಬಿಗ್ ಶಾಕ್. ಸಿನಿಮಾ ಹಾಡನ್ನು ರಿಲೀಸ್ ಮಾಡಬೇಕು ಅಂಥೇಳಿ ಪ್ಲಾನ್ ಮಾಡಿಕೊಂಡಂತಹ ಚಿತ್ರತಂಡಕ್ಕೂ ಕೂಡ ಬಿಗ್ ಶಾಕ್ ಆಗಿದೆ.